ಪಾಪ ಇಲ್ಲಿ ಸ್ಥಳೀಯ ಶಾಸಕರು ನಿನ್ನೆ ಬಿಡದಿನಲ್ಲಿ ಹೇಳ್ತಾರಂತೆ, ಇದು JDS ನವ್ರನ್ನ ಪಾಪದ ಕೂಸು, ಅದನ್ನ ಇಳಿಸ್ಬಿಟ್ಟಿದೀವಿ ನಾವು, ಆ ಪಾಪ ನಿವಾರಣೆ ಮಾಡ್ತಾ ಇದೀವಿ. ಯಾರಪ್ಪ ಬಂದಿದ್ರು ನಿಮ್ ಮನೆಗೆ ಪಾಪ ನಿವಾರಣೆ ಮಾಡ್ಬಿಡಿ ನೀವು ಮುಂದಾಳತ್ವ ವಹಿಸ್ಕೊಂಡು ಅಂತ? ಯಾರಾದ್ರೂ ಒಬ್ಬ ರೈತ ನಿಮ್ ಮನೆಗ್ ಬಂದು ಇದನ್ನೇನಾದ್ರೂ ಪರಿಹಾರ ಮಾಡಿ ಅಂತ ಹೇಳಿದ್ರೆ ನೀವು ಈ ಹೊಸೂರ್ಗೆ ಬನ್ನಿ, ನಾನು ಬರ್ತೀನಿ, ಅವ್ರು ಯಾರು ಅಂತ ಕರ್ಕೊಂಡ್ಬಂದು ನಿಮ್ ಮುಂದೆ ನಿಲ್ಸಿ. ನಿಮ್ಗೆ ತಾಕತ್ತು ದಮ್ಮು ಇದ್ರೆ 4 ಗೋಡೆ ಮಧ್ಯದಲ್ಲಿ ಬೆಂಗಳೂರಿನಲ್ಲೋ ರಾಮನಗರದಲ್ಲೋ ಕುತ್ಕೊಂಡು ಅಕ್ವೈರ್ ಮಾಡ್ಬಿಟ್ಟು ನೋಟಿಸ್ ನ ಬಾಕ್ಲಿಗೆ ಅಂಟಿಸಿ ಅವ್ರ ಮನೆ ಬಾಕ್ಲಿಗೆ ಬಿಸಾಕಿ ಅಂತ ಹೇಳಿ ಕಳ್ಸೋದಲ್ಲ. ಮಿಸ್ಟರ್ ಬಾಲಕೃಷ್ಣ ಅವರೇ, ಮಿಸ್ಟರ್ ನಟರಾಜರವರೇ ಅಂತ ಹೇಳ್ತೀರಿ. ನೀವು ಬಂದಿದ್ದೀರೇನ್ರಿ? ನೀವೊಬ್ರು ಶಾಸಕರಾಗಿದ್ರೆ, ನೀವೊಬ್ರು ಪ್ರಾಧಿಕಾರಕ್ಕೊಬ್ರನ್ನ ಅಧ್ಯಕ್ಷನ್ ಮಾಡ್ಕೊಂಡಿದ್ದೀರಲ್ಲ, ಅವನು ಕರ್ಕೊಂಡು ನೀನು ಬಾ ನೋಡ, ನಿಮ್ ತಾಕತ್ತಿದ್ರೆ ಬಂದು ನಿಮ್ ಜಮೀನ ನಾವು ವಶಪಡಿಸ್ಕೊತಾ ಇದೀವಿ ಅಂತ ಈ ತಾಯಂದಿರ ಮುಂದೆ ನಿಮ್ ತಾಕತ್ ಪ್ರದರ್ಶನ ಮಾಡಿ. ಅದನ್ ಬಿಟ್ಬಿಟ್ಟು ಎಲ್ಲೋ ಪ್ರೆಸ್ನವ್ರು ಮೈಕ್ ಹಿಡಿದ್ರು ಅಂತ ಮೂಲೆಯಲ್ಲಿ ಅಲ್ಗಿಂಚ್ಕೊಂಡು, ಅಯ್ಯೋ ನನ್ ಯಾರ್ದು ಕುಮಾರಸ್ವಾಮಿ ಅವ್ರ ಪಾಪದ ಕೂಸು, ಯಡಿಯೂರಪ್ಪನವ್ರದು. ನೀನು 2008ರಲ್ಲಿ ಯಾರಪ್ಪ MLA? 2013ರಲ್ಲಿ ಯಾರ್ರಿ MLA? ನಿನಗೆ ಈ ಭಾಗದ ಜನ ಓಟ್ ಹಾಕಿರ್ಲಿಲ್ವಾ? ಅವತ್ ನೀನ್ ಕುಮಾರಸ್ವಾಮಿ ಜೊತೆ ಇರ್ಲಿಲ್ವಾ? ಕಳ್ಳಪುರಿ ತಿಂತಿದ್ದಪ್ಪ ಅವತ್ತು, ಕಳ್ಳಪುರಿ ತಿಂತಿದ್ದ ಅವತ್ತು. ನಿನ್ಗೆ ಜವಾಬ್ದಾರಿ ಇರ್ಲಿಲ್ವಾ? ಇವತ್ತು ನಿನ್ ಸರ್ಕಾರ ಇದೆ, ಹಿಂಗ್ ವ್ಯತ್ಯಾಸ ಆಗ್ಬಿಟ್ಟಿದೆ, ಇದನ್ನ ನಾನು ರೈತರಿಗೆ ಒಳ್ಳೇದ್ ಮಾಡ್ತಾ ಇದ್ದೀನಿ, ಜಮೀನೆಲ್ಲ ಬಿಡಿಸ್ಕೊಡ್ತಿದ್ದೀನಿ. ನೀನಾದ್ರೂ ಹೋಗ್ಲಿ ಬಿಡಿಸ್ಕೊಡು ಅಂತ ಯಾರಾದ್ರೂ ಬಂದಿದ್ರ ನಿಮ್ಮ ಹತ್ರ?